ಮುಖ್ಯಮಂತ್ರಿಗಳ ಚರ್ಚೆ ಮಾಡಿಕೊಂಡು ಮುಖ್ಯ ತೀರ್ಮಾನ ಮಾಡ್ತಾರೆ. ಆಲ್ರೆಡಿ ಹೋಮ್ ಮಿನಿಸ್ಟರ್ ಚರ್ಚೆ ಆಗಿದೆ. ಯಾಕಂದ್ರೆ ಈ ಹಿಂದೆ ಕೇವಲ ಗರ್ಭಿಣಿ ವಿಚಾರದಲ್ಲಿ 11 ಜನ ಅದಾಗಲೂ ದೊಡ್ಡ ಮಟ್ಟದ ತನಿಖೆ ಆಯಿತು. ಈ ಪ್ರೈವೇಟ್ ಅಲ್ಲಿ ಆಗಿರೋದ್ರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾರೆ. ಸೊ ಇದಕ್ಕೆ ನೀವು ಒಂದು ಟೀಮ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಎನ್ಕ್ವೈರಿ ಆಗಲೇಬೇಕಾಗ್ತದೆ. ಯಾಕಂದ್ರೆ ತುಂಬಾ ಜನ ಸಾವಿಗೂ ಕೂಡ ಕಾರಣ ಆಗಿದೆ. ಒಂದು ಇದು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದೀಗ ಬಿಡದಿಗೆ ಮಾತ್ರವ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿಂದ ಜಾಲ ಇದೆ ಅಂತ ಪತ್ತೆ ಆಗಬೇಕು. ಒಬ್ಬರು ಮಾಡ್ತಿದ್ದಾನ ಇವನೊಬ್ಬ ಇನ್ನೂ ಕೂಡ ಸ್ಯಾಂಟಿಸ್ನವರಲ್ಲಿ ಎಲ್ಲಿದ್ದಾರಂತೂ ಕೂಡ ನೋಡಬೇಕು. ಎರಡನೇದು ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದೆ. ಈಗ ನಮ್ಗೆ 2 ಮಾತ್ರ ಮಾಹಿತಿ ಸಿಕ್ಕಿದೆ, ತೆಲಂಗಾಣ ಮತ್ತು ಹಿಮಾಚಲ. ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇಂಥ ಆ ನಕಲಿ ಘಟಕ ಅಲ್ಲಿ ಇದೆ ಅಂತೇಳಿ ಇವತ್ತು ನೋಡೋದು ವಿಚಾರ ಇದಾಗಬೇಕು. ಮತ್ತೆ ಯಾವ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಯಾರೇ ಇದರಲ್ಲಿ ಮೇನ್ ಇದ್ದಾರೆ ಇದೆಲ್ಲ ದೊಡ್ಡ ಮಟ್ಟದ ಪತ್ತೆ ಕೆಲಸ ಆಗಬೇಕಾದ್ರೆ ಇದು ನಮಗೆ ಕೇಂದ್ರ ಸರ್ಕಾರ ಜಂಟಿಯಾಗಿ ಕಾರ್ಯಾಚರಣೆ ಮಾಡಲೇಬೇಕಾಗ್ತದೆ. ಇನ್ಫಾರ್ಮೇಶನ್ ಕೊಟ್ಟ ನಂತರ ವಿಳಾಸ ಮತ್ತು ಅದನ್ನ ದಾಖಲು ಮಾಡ್ತಾರೆ. ನಿಮ್ಮ ಇನ್ಸ್ಪೆಕ್ಟರ್ ವಾಪಸ್ ಫೀಡ್ಬ್ಯಾಕ್ ಏನಾಗಿದೆ ಏನು ಕೇಸ್ ಅಂತ ಚೆಕ್ ಮಾಡ್ತಾರೆ. ಅದನ್ನ ಡಿವೈಡ್ ಆಗಿ ಈ ಫುಡ್ ಬೇರೆ ಮತ್ತು ಡ್ರಗ್ ಬೇರೆ ಅಂತ ಹೋಗುತ್ತಾ ಅಥವಾ ಸಪ್ರೇಟ್ ವಿಂಗ್ ಇದೆ? ಆಫೀಸರ್ಸ್ ಬೇರೆ ಬೇರೆ ಡ್ರಗ್ದು ಡ್ರಗ್ ಇನ್ಸ್ಪೆಕ್ಟರ್ ಹೋಗ್ತದೆ, ಫುಡ್ದು ಫುಡ್ ಇನ್ಸ್ಪೆಕ್ಟರ್. ಬಟ್ ಇದರಲ್ಲಿ ಎಲ್ಲ ಬೇರೆ ಇಲಾಖೆ ಅದು ಒಟ್ಟಿಗೆ ಬರ್ತದೆ. ಅಲ್ಲಿ ನಾವು ಡ್ರಗ್ಸ್ ಫುಡ್ ಅಂತ ಇರುತ್ತಲ್ಲ, ಡ್ರಗ್ ಇನ್ಸ್ಪೆಕ್ಟರ್ ಹೋಗ್ತದೆ, ಫುಡ್ FSI ಹೋಗ್ತದೆ.